ರಾಜಕಾರಣದ ಸ್ಫೋಟಕ ಸ್ಟೋರಿ ವೀಕ್ಷಕರೇ, ಬಿಜೆಪಿಗೆ ಸಂಬಂಧಿಸಿರುವಂತಹ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಮಾಜಿ ಸಿಎಂ ಬೊಮ್ಮಾಯಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಅಮಿತ್ ಶಾ ಅವರು ನಿನ್ನೆ ಚರ್ಚೆ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ನಿನ್ನೆ ಅಮಿತ್ ಶಾ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಭೇಟಿಯಾಗಿದೆ. ಸಂಸತ್ ಕಲಾಪದ ಬ್ರೇಕ್ನಲ್ಲಿ ಇಬ್ಬರು ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಬೊಮ್ಮಾಯಿ ಅವರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡಿದ್ದಾರೆ ಅಮಿತ್ ಶಾ. ನೋಡಿ ಇದೇ ಫೋಟೋ, ನೋಡಿ ಈ ಫೋಟೋ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ. ನೋಡಿ ಅಮಿತ್ ಶಾ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಬಹಳ ಆತ್ಮೀಯವಾಗಿ, ಬಹಳ ಆಪ್ಯಾಯಮಾನವಾಗಿ ಅಕ್ಕಪಕ್ಕ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಬೊಮ್ಮಾಯಿ ಅವರನ್ನ ಅಮಿತ್ ಶಾ ಅವರೇ ಕರೆಸ್ಕೊಂಡಿದ್ದಾರೆ. ಬೊಮ್ಮಾಯಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋದಂಥದ್ದಲ್ಲ, ಬದಲಾಗಿ ಅಮಿತ್ ಶಾ ಅವರೇ ಬೊಮ್ಮಾಯಿ ಅವರನ್ನ ಕರೆಸ್ಕೊಂಡಿದ್ದಾರೆ. ಸೊ ಕರೆಸ್ಕೊಂಡು ಅವ್ರ ಜೊತೆಗೆ ಎಲ್ಲ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಗೃಹ ಸಚಿವ ಅಮಿತ್ ಶಾ ಅವರು ಕೇಳಿದಾರಂತೆ. ಆಗ ಬೊಮ್ಮಾಯಿ ಅವರು ಹೇಳ್ತಾರಂತೆ, ನಾನು ಪಕ್ಷದ ಕಟ್ಟಾಳು, ಯಾವ ಕೆಲಸ ಕೊಟ್ಟರು ಸಹ ನಾನು ಬಹಳ ಎಫೆಕ್ಟಿವ್ ಆಗಿ ನಿಭಾಯಿಸ್ತೀನಿ. ಅಮಿತ್ ಶಾ ಅವರ ಆ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿ ಬಂದಿದೆ ಬಸವರಾಜ ಬೊಮ್ಮಾಯಿ ಅವರ ಕಡೆಯಿಂದ. 2 ವಾರ ಕಾಯಿರಿ, ಕರ್ನಾಟಕ ಬಿಜೆಪಿಯನ್ನ ರಿಪೇರಿ ಮಾಡ್ತೀವಿ, ಎಲ್ಲದಕ್ಕೂ ರೆಡಿ ಇರಿ ಅಂತ ಹೇಳಿದಾರಂತೆ ಅಮಿತ್ ಶಾ. ಕರ್ನಾಟಕ ಬಿಜೆಪಿಯ ಬಗ್ಗೆ ಶೀಘ್ರವೇ ಮೋದಿ ಮತ್ತು ಅಮಿತ್ ಶಾ ಅವರು ಚರ್ಚೆ ಮಾಡಿ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ, ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಈ ಸಂಸತ್ ಅಧಿವೇಶನ ಏನು ನಡೀತಾ ಇದೆ, ಪಾರ್ಲಿಮೆಂಟ್ ಸೆಷನ್, ಅದು ಮುಗಿತಾ ಇದ್ದ ಹಾಗೆಯೇ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಫಿಕ್ಸ್ ಆಗೋದು ಬಹುತೇಕ ಕನ್ಫರ್ಮ್. ಬಸವರಾಜ ಬೊಮ್ಮಾಯಿ ಅವರಿಗೆ ಬಯಸದೇ ಬಂದ ಭಾಗ್ಯ. ಅವ್ರಿಗೆ ಯಾವಾಗಲೂ ಹಾಗೆ ಲಕ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನಿಸ್ತಾ ಇದೆ ಬಸವರಾಜ ಬೊಮ್ಮಾಯಿ ಅವರು. ನೋಡಿ ಈ ಹಿಂದೆಯೂ ಬಸವರಾಜ ಬೊಮ್ಮಾಯಿ ಅವರೇನು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಏನು ಟವಲ್ ಹಾಸ್ಕೊಂಡು ಕೂತಿರ್ಲಿಲ್ಲ, ಲಾಭಿ ಮಾಡಿರಲಿಲ್ಲ. ಅವ್ರ ಪಾಡ್ಗೆ ಅವ್ರು ಬೆಂಗಳೂರಿನಲ್ಲಿದ್ದರು. ಡೆಲ್ಲಿಯಿಂದ ಕಾಲ್ ಬರುತ್ತೆ, ನೀವು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಹೈಕಮಾಂಡ್ ನಾಯಕರು. ಅದು ಬಯಸದೇ ಬಂದ ಭಾಗ್ಯ. ಆಗ ಈಗಲೂ ಅಷ್ಟೇ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜ್ಯ ರಾಜಕಾರಣದ ಬಗ್ಗೆ ಎಷ್ಟು ಒಲವಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರೀಗ ಸೆಂಟ್ರಲ್ ಇದ್ದಾರೆ, ಅವ್ರಿಗೆ ಯಾವುದು ಟೆನ್ಷನ್ ಅಲ್ಲಿ ಇಲ್ಲ. ಅವರಿಗೆ ಸಂಸದರಾಗಿದ್ದಾರೆ, ಆರಾಮಾಗಿ ಸೆಂಟ್ರಲ್ ಪಾಲಿಟಿಕ್ಸ್ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಒಂದು ಫೋಟೋವನ್ನು ಗಮನಿಸ್ತಾ ಇದ್ರೆ ಮತ್ತು ಅಮಿತ್ ಶಾ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ, 1-2 ವಾರ ವೆಯ್ಟ್ ಮಾಡಿ, ರಿಪೇರಿ ಮಾಡ್ತೀವಿ ನಾವು ರಾಜ್ಯ ಬಿಜೆಪಿಯನ್ನ, ಎಲ್ಲದಕ್ಕೂ ರೆಡಿ ಇರಿ, ನಾವು ಜವಾಬ್ದಾರಿ ಕೊಟ್ಟರೆ ನೀವು ನಿಭಾಯಿಸ್ತೀರಾ ಅಂತ ಕೇಳಿದಾರಂತೆ ಅಮಿತ್ ಶಾ ಅವರು. ನಾನು ಪಕ್ಷದ ಕಟ್ಟಾಳು, ನೀವು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಸಹ ನಾನು ಬಹಳ ವಿನಯಬದ್ಧವಾಗಿ, ಬಹಳ ಆಜ್ಞಾಪೂರ್ವಕವಾಗಿ ನಾನು ಅದನ್ನು ನಿಭಾಯಿಸ್ತೀನಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಾರಂತೆ. ಸೊ ಹಾಗಾಗಿ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಅನ್ನುವ ಪ್ರಶ್ನೆಗೆ ಈ ಬೆಳವಣಿಗೆ ಎಲ್ಲ ಒಂದು ಕಡೆ ಉತ್ತರ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ.